ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಭಾನುವಾರ ನಮಗೆ ಪಂಚಮಿ ತಿಥಿ ಬಂದಿದೆ. ಭಾನುವಾರ ಅಂದರೆ ವಿಶೇಷವಾದ ಫಲಗಳನ್ನು ನಾವು ಕಾಣಬಹುದು. ನಮ್ಮ ಜೀವನದಲ್ಲಿ ನಡೀತಾ ಇರುವಂಥ ಸಮಸ್ಯೆಗಳೇನಿರುತ್ತೆ ಅಥವಾ ದರಿದ್ರ, ಕಷ್ಟ, ಕಣ್ಣೀರು, ನಾವು ಒಂದು ತಪ್ಪು ಮಾಡ್ತಾ ಇರ್ತೀವಿ. ಅಂದರೆ ಸಮಸ್ಯೆಗಳು ಬಂದಿದೆ ಅಂತ ಹೇಳಿದಾಗ ನಾವು ತುಂಬ ನಕಾರಾತ್ಮಕವಾಗಿಯೇ ಆಲೋಚನೆ ಮಾಡುವಂಥದ್ದು ಪ್ರಾರಂಭ ಮಾಡ್ತೀವಿ. ನಾವು ದರಿದ್ರ, ನಮ್ಮ ಮುಖನೇ ಈ ರೀತಿ ಇರುತ್ತೆ, ನಮ್ಮ ಮನೆಯಲ್ಲೇ ನಮ್ಮ ಸಮಸ್ಯೆಗಳು ನಾವು ಹೋಗ್ಲಾಡಿಸೋದಕ್ಕಾಗೋದಿಲ್ಲ, ಇನ್ನೇನು ಮಾಡ್ತೀವಿ, ಮಾಡ್ತೀವಿ ಅಂತ ತುಂಬ ನಕಾರಾತ್ಮಕವಾಗಿ ನಾವು ಆಲೋಚನೆ ಮಾಡ್ತೀವಿ. ಬಾಯಿಯಿಂದ ಆ ಪದಗಳನ್ನು ನಾವು ಹೊರಗಡೆ ಹಾಕ್ತೀವಿ. ಈ ಥರ ತಪ್ಪನ್ನು ಮಾಡೋದಕ್ಕೆ ಹೋಗ್ಬೇಡಿ. ಭಾನುವಾರಕ್ಕೆ ಬಹಳ ಶಕ್ತಿ ಇದೆ ಸ್ನೇಹಿತರೆ. ಒಂದು ಅಮಾವಾಸ್ಯೆಗೆ ಸಮನಾದಂಥ ದಿನ. ಈ ದಿನವೇ ಪಂಚಮಿ ತಿಥಿ ಬಂದಿದೆ. ಎಲ್ರಿಗೂ ಕೂಡ ಭಾನುವಾರ ಅನ್ನುವಂಥದ್ದು ಒಂದು ನಾವು ವಿಶ್ರಾಂತಿ ಪಡಿಬೇಕು ಅನ್ನುವಂಥದ್ದು ಇರುತ್ತೆ. ಅಂದರೆ ನಾವು ವಾರ ಪೂರ್ತಿ ಒತ್ತಡದ ಜೀವನದಲ್ಲಿ ಕಾಲ ಆಗ್ತಾ ಇರ್ತೀವಿ, ದುಡಿತಾ ಇರ್ತೀವಲ್ವ. ಆ ದಿನ ಒಂದು ದಿನನಾದರೂ ನಾವು ವಿಶ್ರಾಂತಿ ಪಡ್ಕೊಳ್ಳೋಣ ಅನ್ನುವಂಥ ಮನಸ್ಥಿತಿಯಲ್ಲಿ ಇರ್ತೀವಿ. ತೊಂದರೆ ಇಲ್ಲ, ಅದನ್ನೆಲ್ಲ ಮಾಡ್ಕೊಂಡಾದಮೇಲೆ ಕೂಡ ನೀವು ಈ ಪರಿಹಾರವನ್ನು ತಪ್ಪದೇ ಮಾಡ್ಕೊಳ್ಳಿ. ಮನುಷ್ಯನಿಗೆ ವಿಶ್ರಾಂತಿ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದೇ. ಆದರೆ ಈ ಪರಿಹಾರ ಪಂಚಮಿ ತಿಥಿ ಕೂಡಿ ಬಂದಿರೋದ್ರಿಂದ ಇದು ಶ್ರೀ ಮಹಾಲಕ್ಷ್ಮಿಗೆ ಬಹಳ ಪ್ರೀತಿಕರವಾಗಿರುವಂಥ ದಿನ ಹಾಗೂ ವಾರಾಹಿ ದೇವಿಗೆ ಬಹಳ ಶಕ್ತಿ ಕೂಡಿರುವಂಥ ಈ ಪಂಚಮಿಯ ದಿನ ತಪ್ಪದೆ ಈಗ ತಿಳಿಸುವಂಥ ಪರಿಹಾರವನ್ನು ಮಾಡಿಕೊಳ್ಳಿ. ಯಾರಿಗಾದರೂ ಏನಾದರೂ ದೊಡ್ಡ ದೊಡ್ಡ ಕೋರಿಕೆಗಳು ಅಥವಾ ದೊಡ್ಡ ಸಮಸ್ಯೆಗಳು ಕಾಡ್ತಾ ಇದೆ ಅನ್ನುವಂಥವರು ಕೇಳಿಕೊಂಡು, ಪಂಚಮಿ ತಿಂಗಳಲ್ಲಿ 2 ಬಾರಿ ಬರುತ್ತೆ, 15 ದಿನಕ್ಕೊಮ್ಮೆ ಬರುತ್ತೆ. ಆರಾಮಾಗಿ ಇದನ್ನು ಮಾಡಿಕೊಳ್ಬಹುದು. ಸರಳವಾಗಿ ನಿಮ್ಮ ಮನೆಯಲ್ಲಿ ಫೋಟೋ ವಿಗ್ರಹ ಇದೆ ಅಂತ ಹೇಳಿದ್ರೆ, ಅಂದರೆ ವಾರಾಹಿ ದೇವಿಯ ಫೋಟೋ ವಿಗ್ರಹ ಇದ್ದರೆ ನೀವು ಪೂಜೆಯನ್ನು ಸರಳ ವಿಧಾನದಲ್ಲೇ ಮಾಡಿಕೊಳ್ಬಹುದು. ಸಂಕಲ್ಪ ಮಾಡ್ಕೊಳ್ಳಿ, 3, 5, 9 ಪಂಚಮಿಗಳನ್ನು ನಾನು ಪೂಜೆ ಮಾಡ್ತೀನಿ ತಾಯಿ, ನನಗೆ ತೋಚಿದ ವಿಧಾನದಲ್ಲಿ ತಪ್ಪದೆ ನೀನು ಈ ಕೋರಿಕೆಯನ್ನು ನೆರವೇರಿಸ್ಕೊಡಮ್ಮ ಅಂತ ಕೇಳ್ಕೊಳ್ಳಿ. ತುಂಬ ಒಳ್ಳೆಯದಾಗುತ್ತೆ. ಒಂದು 2-3 ಪಂಚಮಿ ಮಾಡುವಷ್ಟರಲ್ಲೇ ನಮ್ಮ ಕೋರಿಕೆಗಳು ಈಡೇರುವಂಥ ಸೂಚನೆ ಅನ್ನುವಂಥದ್ದು ತಾಯಿ ಕೊಡ್ತಾಳೆ. ಇನ್ನೂ ಮುಖ್ಯವಾಗಿ ಭೂಮಿಗೆ ಸಂಬಂಧಪಟ್ಟಂಥದ್ದು, ಆಸ್ತಿಗಳಿಗೆ ಸಂಬಂಧಪಟ್ಟಂಥದ್ದು, ಕೋರ್ಟು, ಕೇಸು, ಕಚೇರಿ, ವಿವಾದಗಳು ಅನ್ನುವಂಥದ್ದು ಇದ್ದಾಗ ಅಂತಹವರು ಕೂಡ ತಪ್ಪದೆ ವಾರಾಹಿ ದೇವಿಯನ್ನು ಪಂಚಮಿ ತಿಥಿಗಳಲ್ಲಿ ಸಂಕಲ್ಪ ಮಾಡಿಕೊಂಡು ಈ ರೀತಿಯ ದೀಪಾರಾಧನೆ ಮಾಡಿದ್ರೆ ಅವರ ಮನೆಯಲ್ಲಿ ಕೋರಿಕೆಗಳು ನೆರವೇರಿ ಅಷ್ಟೈಶ್ವರ್ಯಗಳು ಅನ್ನುವಂಥದ್ದು ಲಭಿಸುತ್ತೆ. ತುಂಬ ಮುಖ್ಯವಾಗಿ ಒಂದು ಮಣ್ಣಿನ ಚಿಕ್ಕ ಬೌಲನ್ನು ತಗೊಳ್ಳಿ, ಅದಕ್ಕೆ ಅರಿಶಿಣ ಕುಂಕುಮ ಇಟ್ಟು ಅದರ ಒಳಗಡೆ ಉಪ್ಪನ್ನು ಹಾಕಬೇಕು ಸ್ನೇಹಿತರೆ. ಕಲ್ಲುಪ್ಪು ಅನ್ನುವಂಥದ್ದು ನಮ್ಮ ಸುತ್ತಮುತ್ತ ಇರುವಂಥ ನಕಾರಾತ್ಮಕ ಶಕ್ತಿಗಳನ್ನು ಅದು ಎಳೆದುಕೊಳ್ಳುವಂಥ ಒಂದು ಕೆಲಸವನ್ನು ಮಾಡುತ್ತೆ. ಅದಕ್ಕೋಸ್ಕರನೇ ಕಲ್ಲುಪ್ಪು ಅನ್ನುವಂಥದ್ದು ಬೇಗ ಪರಿಹಾರ ಹುಡುಕೊಡುತ್ತೆ ಅಂತ ಹೇಳಬಹುದು. ಸಾಲದ ಸಮಸ್ಯೆ ಇರಬಹುದು, ಮನೆಯಲ್ಲಿ ಅತಿ ತೊಂದರೆಗೆ ನಾವು ಗುರಿಯಾಗಿದ್ದೀವಿ ಅನ್ನುವಂಥವರು ಕೂಡ ಈ ಪರಿಹಾರವನ್ನು ಆರಾಮಾಗಿ ಮಾಡ್ಕೊಳ್ಬಹುದು. ಯಾಕಂದರೆ ಇದನ್ನು ನೀವು ಪಂಚಮಿ ತಿಥಿ ಭಾನುವಾರ ಕೂಡಿ ಬಂದಿರೋದ್ರಿಂದ ಮಾಡ್ತಾ ಇದ್ದೀರಾ ಅಂದ್ಕೊಳ್ಳಿ. ಆ ದಿನ ಮಾಡುವಂಥ ಯಾವುದೇ ಪೂಜೆ, ಪರಿಹಾರ, ತಂತ್ರ ಪರಿಹಾರಗಳು ಯಾವುದೇ ಇರಬಹುದು, ಉತ್ತಮವಾದಂಥ ಫಲವನ್ನು ನಾವು ಅಪೇಕ್ಷಿಸಬಹುದು. ಅಷ್ಟು ಚೆನ್ನಾಗಿರುತ್ತೆ. ಇದನ್ನು ನೋಡಿ, ನೀವು ಸಂಧ್ಯಾ ಸಮಯದಲ್ಲಿ ಮಾಡಿಕೊಳ್ಳುವಂಥದ್ದು ಬಹಳನೇ ಚೆನ್ನಾಗಿರುತ್ತೆ. ಇದಕ್ಕೆ ಅದರ ಮೇಲೆ ನೀವು ಕಲ್ಲುಪ್ಪನ್ನು ಹಾಕ್ತಿರಲ್ವಾ, ತದನಂತರ ಒಂದು ಪುಟ್ಟದಾಗಿ ದೀಪವನ್ನು ಇದ್ರ ಒಳಗಡೆ ಇಡಬೇಕು. ಈ ಥರ ಏನು ಎಲ್ಲ ಹೊಸದಾಗಿ ಇರಬೇಕು ಅಂತ ಏನೂ ಇಲ್ಲ. ನಿಮ್ಮ ಮನೆಯಲ್ಲೇ ಇದೆ ಅನ್ನುವುದಾದರೆ ತಪ್ಪದೆ ಆ ದೀಪಗಳನ್ನು ತಗೊಂಡಿದ್ದೆ ಅಕಸ್ಮಾತ್ ನಮ್ಮ ಮನೆಯಲ್ಲಿ ಉಪ್ಪನ್ನು ಹಾಕಿ ಇಡುವಷ್ಟು ಮಣ್ಣಿನದ್ದು ಇಲ್ಲ ಅಂತ ಹೇಳಿದ್ರೆ ಗಾಜಿನದ್ದು ತಗೊಳ್ಬಹುದು, ತೊಂದರೆ ಇಲ್ಲ. ಇದರ ಮೇಲೆ ಸೇಮ್ ಇದೇ ಥರನೇ ಇಟ್ಟು ನಿಮಗೆ ಶಕ್ತಿ ಅನುಸಾರ
ತುಪ್ಪದ ದೀಪ ಹಚ್ಚೋದಾದರೆ ಹಚ್ಚಬಹುದು. ಇಲ್ಲ ಅಂತ ಹೇಳಿದ್ರೆ ಸಾಧಾರಣವಾಗಿ ಎಳ್ಳೆಣ್ಣೆಯನ್ನು ಹಾಕಿ ದೀಪ ಹಚ್ಚೋದ್ರಿಂದ ಎಷ್ಟೋ ಶನಿ ದೋಷಗಳಿಂದ ಕೂಡ ನಾವು ಮುಕ್ತಿ ಹೊಂದಬಹುದು. ಈ ರೀತಿಯ ದೀಪಾರಾಧನೆ ನೀವು ದೇವರ ಮನೆಯಲ್ಲಿ ಹಚ್ಚಿ ಇದನ್ನು ಹಚ್ಚಿ ಕೇಳ್ಕೊಳ್ಬೇಕು. ಈಗ ಜಮೀನಿಗೆ ಸಂಬಂಧಪಟ್ಟಂಥದ್ದು ಅಥವಾ ಹಣಕಾಸಿಗೆ ಸಂಬಂಧಪಟ್ಟಂಥದ್ದು ಏನಾದರೂ ವಿವಾದಗಳಿದ್ದರೆ, ನಿಮ್ಮದೇ ಮನೆ ಕಟ್ಟುವಂಥ ಕೋರಿಕೆ ಇದ್ದರೆ ಅದು ನೆರವೇರಿಸ್ಕೊಳ್ಳೋದಕ್ಕೆ ಸೈಟ್ ಇದೆ, ಮನೆ ಕಟ್ಟಬೇಕು ಅಂತ ಆಸೆ ಪಡ್ತಾ ಇದ್ದರೆ ಅದನ್ನೆಲ್ಲವೂ ಕೂಡ ಕೇಳಿಕೊಂಡು, ತಾಯಿ 3 ಪಂಚಮಿ ಮಾಡ್ತೀನಿ ತಾಯಿ, ನನ್ನ ಒಂದು ಶಕ್ತಿಯ ಅನುಸಾರ ತಪ್ಪದೆ ನನಗೆ ಆಶೀರ್ವಾದ ಮಾಡು ಅಂತ ಕೇಳ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಏನಾದರೂ ವಾರಾಹಿ ದೇವಿಯ ಫೋಟೋ ಇದೆ ಅಂತ ಹೇಳಿದ್ರೆ ಕೆಂಪು ಹೂಗಳನ್ನು ಇಟ್ಟು ಪೂಜೆ ಮಾಡುವಂಥದ್ದು ಬಹಳ ವಿಶೇಷವಾದ ಫಲ ಸಿಗುತ್ತೆ. ಆ ತಾಯಿಗೆ ತುಂಬ ಇಷ್ಟವಾಗಿರುವಂಥ ಪದಾರ್ಥಗಳು ಇದೆ ಸ್ನೇಹಿತರೆ. ಭೂಮಿಯ ಒಳಗೆ ಬೆಳೆಯುವಂಥ ಹಣ್ಣು ಹಂಪಲುಗಳಿರುತ್ತಲ್ವ, ಅದು ಯಾವುದೇ ಇರಬಹುದು. ನಿಮ್ಮ ಶಕ್ತಿಯ ಅನುಸಾರ 1, 2 ಎಷ್ಟಾದರೂ ಇಟ್ಟು ಪೂಜೆಯನ್ನು ಮಾಡಬಹುದು. ಇಲ್ಲ ಅಂತ ಹೇಳಿದ್ರೆ ಬೆಲ್ಲದ ಪಾನಕ ಬರುತ್ತಲ್ವ, ಅದನ್ನು ಒಂದು ಚಿಕ್ಕ ಲೋಟ ಆದರೂ ಮಾಡಿ ಇಡೋದ್ರಿಂದ ಅದನ್ನು ಮಾಡಿ ಪೂಜೆ ಮುಗಿಸ್ಕೊಂಡಾದ್ಮೇಲೆ ಅದನ್ನು ಮನೆಯವರು ತಗೊಳ್ಬಹುದು. ಇದನ್ನು ಈ ರೀತಿ ನೀವು ಮಾಡಿ ದೀಪ ಹಚ್ಚಿ ಕೇಳ್ಕೊಳ್ಳಿ. ನೋಡಿ, 3 ಅಥವಾ 5 ಪಂಚಮಿಯಷ್ಟರಲ್ಲಿ ನಿಮ್ಮ ಕೋರಿಕೆಗಳು ಯಾವ ರೀತಿ ನೆರವೇರುತ್ತೆ ಅದರ ಸೂಚನೆ ಅನ್ನೋದು ತಾಯಿ ನಿಮಗೆ ಕೊಡ್ತಾಳೆ ಅಂತ ಹೇಳ್ತೀನಿ. ಇಷ್ಟನ್ನು ನೀವು ಮಾಡಿಕೊಂಡಾದಮೇಲೆ ಈ ಪರಿಹಾರವನ್ನು ಮಾಡಿಡ್ತೀರ. ಉಪ್ಪು ಹಾಗೂ ಆ ದೀಪ ನಿಮ್ಮ ಮನೆಯಲ್ಲಿ ಇರುವಂಥ ನಕಾರಾತ್ಮಕ ಶಕ್ತಿಗಳನ್ನು ರಾತ್ರಿ ಪೂರ್ತಿ ಅದು ಅಬ್ಸರ್ವ್ ಮಾಡುತ್ತೆ. ಕೋರಿಕೆಯನ್ನು ನಾವು ಕೇಳ್ಕೊಂಡಿರ್ತೀವಲ್ವ, ಆ ತಾಯಿ ನೆರವೇರಿಸ್ಕೊಡೋದಕ್ಕೆ ಎಲ್ಲ ರೀತಿಯ ಸೂಚನೆಯನ್ನು ಕೊಡ್ತಾಳೆ. ಇನ್ನು ನಾವು ಮಾರನೆಯ ದಿನ ಇದನ್ನು ಏನು ಮಾಡಬೇಕು ಅಂದರೆ, ಆದಷ್ಟು ನೀವು ಎಲ್ಲಾದರೂ ನೀರಿದ್ದರೆ ತುಂಬ ಒಳ್ಳೆಯದು. ನೀರಿಲ್ಲ ಅಂತ ಹೇಳಿದ್ರೂ ಕೂಡ ನೀವು ಒಂದು ಬೌಲಲ್ಲಾಗಿರಬಹುದು ನೀರನ್ನು ತುಂಬಿಸಿ ಈ ಕಲ್ಲುಪ್ಪನ್ನು ಅದ್ರ ಒಳಗಡೆ ಹಾಕಿ ಚೆನ್ನಾಗಿ ಕರಗಿಸ್ಬಿಟ್ಟು ತದನಂತರ ಸಿಂಕಲ್ಲಿ ಹಾಕಬಹುದು. ನಾವು ಪಾತ್ರೆಗಳು ಅದು ಇದು ಇಟ್ಟು ಅದನ್ನು ಮಾಡೋದಕ್ಕೆ ಹೋಗಬೇಡಿ. ಕ್ಲೀನಾಗಿ ನೀವು ತೊಳೆದಿಟ್ಕೊಂಡಾದಮೇಲೆ ಸಿಂಕ್ ಒಳಗಡೆ ಹಾಕಿ ನೀವು ನೀರನ್ನು ಬಿಟ್ಟುಬಿಡಿ. ಇಷ್ಟು ಪರಿಹಾರವನ್ನು ಮಾಡಿಕೊಂಡ್ರೆ ಪಂಚಮಿ ಹಾಗೂ ಭಾನುವಾರ ತುಂಬ ವಿಶೇಷವಾದ ಫಲಗಳು ಸಿಗುತ್ತೆ. ಇದಕ್ಕಿಂತ ಈಸಿಯಾಗಿ ಇದ್ರ ಜೊತೆ ಭಾನುವಾರ ತಪ್ಪದೆ ಎಲ್ಲರೂ ಕೂಡ ಸೂರ್ಯ ಭಗವಾನನಿಗೆ ಅರ್ಘ್ಯವನ್ನು ಬಿಡಿ ಸ್ನೇಹಿತರೆ. ಈ ಥರ ಬಿಡೋದ್ರಿಂದ ತುಂಬ ಒಳ್ಳೆಯ ತೇಜಸ್ಸು, ಧೈರ್ಯ, ಆತ್ಮಸ್ಥೈರ್ಯ ಹಾಗೂ ಆರೋಗ್ಯ ಎಲ್ಲವನ್ನು ಕೂಡ ಭಗವಂತನು ನಮಗೆ ಕೊಡ್ತಾನೆ ಅಂತ ಹೇಳ್ತೀನಿ. ಇದನ್ನು ಚಿಕ್ಕ ಮಕ್ಕಳಿಂದ ದೊಡ್ಡವರ ತನಕ ಯಾರು ಬೇಕಾದರೂ ಮಾಡ್ಕೊಳ್ಬಹುದು. ಇಷ್ಟನ್ನು ಮಾಡಿ ನೀವು ಪಂಚಮಿ ತಿಥಿಯನ್ನು ನೋಡಿ ಒಳ್ಳೆ ರಿಸಲ್ಟು ಕಾಣ್ತೀರಾ ಅಂತ ಹೇಳ್ತೀನಿ. ಧನ್ಯವಾದಗಳು.